ರೆಡಿ ಆಗಿಲ್ಲ ನೀವು? ರೆಡಿ ಆಗಿಲ್ವಾ? ಅಯ್ಯೋ, ಬರಲ್ವಾ ನೀವು? ಬರಲ್ವಾ? ಹಿಂಗ್ ಮಾಡು, ಹಿಂಗ್ ಮಾಡು, ಹಿಂಗ್ ಮಾಡು, ಹಿಂಗ್ ಮಾಡು, ಹಿಂಗೆ. ಅಯ್ಯೋ, ಬೆಳಗ್ಗೆ ಎದ್ಬಿಟ್ಟು ಸತಾಯಿಸೋದೇನಾ? ಆ ನೀನ್ ಯಾರು ಎದ್ದೇಳು ಅಂತ ಹೇಳಿದ್ದು? ನೀನ್ ಯಾರು ಎದ್ದೇಳು ಅಂತ ಹೇಳಿದ್ದು? ಹಚ್ಕೊಳ್ಳಿ ಕ್ಲೀನಾಗಿ ಬೇಗ. ಕೊನೆಗೂ ನನ್ನ ಮಗಳನ್ನ ರೆಡಿ ಮಾಡಿಸಿ, ನನ್ನ ಮಗನೂ ರೆಡಿ ಮಾಡಿಸಿ, ನನ್ನ ಗ್ರಾಮ ದೇವತೆ ದೊಡ್ಡಮ್ಮ ಚಿಕ್ಕಮ್ಮಗೆ ಕೈ ಮುಗಿದು, ನನ್ನ ಫೆರಾರಿ ಅಂದ್ರೆ ನಾನು ಆಟೋನ ತಗೊಂಡು ಪೂಜೆ ಮಾಡಿಸಿ, ತಾಯಿ ದೊಡ್ಡಮ್ಮ ಚಿಕ್ಕಮ್ಮ ಎಲ್ಲರಿಗೂ ಒಳ್ಳೇದು ಮಾಡಮ್ಮ, ನಮಗೂ ಒಳ್ಳೇದು ಮಾಡಮ್ಮ, ಹೋಗೋ ದಾರಿಯಲ್ಲಿ ಏನೂ ತೊಂದರೆ ಆಗಬಾರ್ದು ಅಂತ ಬೇಡ್ಕೊಂತ ನನ್ನ ರಥಕ್ಕೆ ಅಡ್ಬಿದ್ದು, ಇನ್ನು ನಮ್ಮ ಅತ್ತೆ ನಮ್ಮ ಮಿಸ್ಸಸ್ ಅಮ್ಮವ್ರನ್ನ ಕರ್ಕೊಬರ್ಬೇಕು ಅಂತ ಆ ಕಡೆ ಹೊರಟು. ನಮ್ಮ ಮನೆಯವ್ರಿಗೂ ಭಯ ಸ್ಟಾರ್ಟ್ ಆಗಿತ್ತು. ಎಲ್ಲರೂ ಕಾರಲ್ಲಿ ಹೋಗ್ತಾರೆ, ಬೈಕಲ್ಲಿ ಹೋಗ್ತಾರೆ, ಕೆಲವು ಜನ ಆಟೋದಲ್ಲಿ ಹೋಗ್ತಾರೆ. ಆದರೆ ನಾವು ಮೊದಲೇ ಅಷ್ಟು ದೂರ ಆಟೋದಲ್ಲಿ ಹೋಗ್ತಿದ್ದ ಎಲ್ಲ ನೋಡ್ಕೊಂಡು ಚಂದಿಸಿ ನೋಡ್ಕೊಳ್ಳೋ ಅಂತ ಅಲ್ಲಿಂದ ನಮ್ಮ ಅತ್ತೆ ಮನೆ ಕರ್ಕೊಬರ್ಬೇಕಂತ ನಮ್ಮ ಅತ್ತೆ ಮನೆ ಕಡೆ ಹೊರಟು. ಅವ್ರು ನಮಗಿಂತಪ್ಪ ಅಷ್ಟು ಮೊದಲೇ ರೆಡಿ ನಿಂತಿದ್ರು. ನಮ್ಮ ಅಪ್ಪ ಬೆಳಗ್ಗೆ ನಿದ್ದೆಂದು ಎದ್ದೇಳಿಸಿ ಎಲ್ಲಿ ಕರ್ಕೊಂಡೋಯ್ತು ಅಂತ ಡೌಟಲ್ಲಿದ್ದರು, ಗೊಂದಲದಲ್ಲಿದ್ದರು. ಆದರೂ ಪರವಾಗಿಲ್ಲ, ಅವ್ರ ಮಕ್ಕದಲ್ಲಿ ಖುಷಿ ಇತ್ತು, ಎಲ್ಲೋ ಕರ್ಕೊಂಡೋಗ್ತಾರೆ ಅನ್ನೋ ನಂಬಿಕೆ ಇತ್ತು. ಅದೇ ಖುಷಿಯಲ್ಲಿ ಮುಂದೆ ಸಾಕ್ತಾ ಮತ್ತೆ ರೆಡಿ ಆಗಿದ್ದಾರೆ ಇಲ್ವ ಅಂತ ಒಳಗಡೆ ನೋಡೋಣ ಅಂತ ಹೋದೋ. ಎಲ್ಲ ಈಗ ಹಾಕೊಂಡಿದ್ರಲ್ಲಿ ಕುತ್ಕೊಂಡೈತಪ್ಪ, ಈಗ ಬಿಸಿ ಮಾಡಿ ಬಿಸಿ ಐತೆ. ತಗೋಬಾ ಮೈ ಮೇಲೆ ಸುಲ್ಕೋಬೇಡ. ಅದಕ್ಕ ನಿಂಗ ಚಲ್ಬೇಡಮ್ಮ, ನೆಲ ಹೊಡ್ಸಿದಾರೆ, ನೀನಂತ ಕೆಲಸ ಮಾಡಲ್ಲ. ಈಗ ತಿಂತೀಯ? ಇಲ್ಲಿ ಆಟೋದಲ್ಲಿ ತಿನ್ನೋದು ಬನ್ನಿ. ಅದಕ್ಕೆ ಹಾಕೊಳಪ್ಪ ಅಂತ ಹೇಳಿದ್ ನಿನಗೆ. ನನ್ನ ಮಕ್ಕಳೆಲ್ಲ ಹೊರಡಕ್ಕೆ ತುದಿಗೆಲ್ಲ ಹೊರಟು ನಿಂತಿದ್ರು, ಇನ್ನು ಅವ್ರದ್ದು ಪ್ಯಾಕಿಂಗ್ ಮುಗ್ದಿತ್ತಿಲ್ಲ. ಇನ್ನು ನನ್ನ ಮಿಸ್ಸಸ್ ವಾಟರ್ ಬಾಟ್ಲ್ ಇಟ್ಕೊಂಡು ಆ ಕಡೆ ಈ ಕಡೆ ಪೇಚಾಡ್ತಾ ಇದ್ರು. ಇನ್ನು ನನ್ನ ಮಗಳು ಹೋಗೋದ ಬೇಡ ಅಂತ ಹಿಂದೆ ಮುಂದೆ ಆಡ್ತಾ ಇದ್ರು. ಅಮ್ಮ ಬೇಡ ನಂಗೆ ಅಜ್ಜಿನೇ ಬೇಕು, ಅಮ್ಮ ಬೇಡ ನಂಗೆ ಅಜ್ಜಿನೇ ಬೇಕು ಅಂತ ಒದ್ದಾಡ್ತಾ ಇದ್ರು. ಅವ್ರ ಅಮ್ಮಂಗೆ ಅದನ್ನ ನೋಡಿ ತಡ್ಕೊಳಕ್ಕಾಗಲೇ ಅಮ್ಮ ಕುಡಿಯಮ್ಮ ಅವಳನ್ನ ಅಂತ ಇಟ್ಕೊಂಡ್ರು. ತಪ್ಪೆ ಬಿಸಾಕಲ್ಲ. ಕೊಡು ಅವಳು ಕೊಡು. ಹೋಗಲಿ ಅಲ್ಲಿ ಖುಷಿ ಒಳಗೆ ನಂತ ಬತ್ತಿಲ್ವಲ್ಲ ಇವಳು ಅಲ್ವಾ. ಸೊ ಕೊನೆಗೂ ಮತ್ತೆ ಮನೆಯನ್ನು ಬಿಡ್ತಾ ಗೌಡಗೆರೆ ಕಡೆ ತಿರುಗ್ದು ಹೋಯ್ತಾ ದಾರಿಯಲ್ಲಿ ಹಾಸನಾಂಬೆಗೆ 300 ರೂಪಾಯಿ ಕ್ಯೂ, ಸಿಕ್ಕಾಪಟ್ಟೆ ರಶ್ ಇದ್ರು. ತಾಯಿ ಹಾಸನಾಂಬೆ ಕೃಪೆ ಎಲ್ರಿಗೂ ಸೇರ್ಲಿ ಅಂತ ಬರೀ 300 ರೂಪಾಯಿ ಟಿಕೆಟ್ಗೋಸ್ಕರ ಎಷ್ಟು ಜನ ಕ್ಯೂ ಇದ್ರು. ಜನರಲ್ ಟೈಮಲ್ಲಂತೂ ಸಿಕ್ಕಾಪಟ್ಟೆ ಜನ ಇದ್ರು. ತಾಯಿ ಹಾಸನಾಂಬೆಗೆ ಚೆನ್ನೈ, ಹೈದರಾಬಾದು ಆ ಕಡೆಯಿಂದ ಎಲ್ಲ ಕಡೆಯಿಂದ ಜನ ಬರ್ತಿದ್ರು. ತುಂಬ ಖುಷಿ ಆಯ್ತಿದೆ ಜನನ ನೋಡಿ. 300 ರೂಪಾಯಿ ಟಿಕೆಟ್ಗೆ ಮಿನಿಮಮ್ 1.5 ಕಿಲೋಮೀಟರ್ ದರ್ಶನಕ್ಕಂತ ನಿಂತಿದ್ರು. ಮಕ್ಕಳು ಮರಿ ವಯಸ್ಸಾದವರು ತಾಯಿನ ನೋಡಬೇಕು, ತಾಯಿ ದರ್ಶನ ಇವತ್ತು ಪಡೀಲೇಬೇಕಂತ ಎಷ್ಟು ದೊಡ್ಡ ಕ್ಯೂ ಆದ್ರೂ ಪರವಾಗಿಲ್ಲ ಜನ ಕ್ಯೂ ಅಲ್ಲಿ ನಿಂತಿದ್ರು. ಅಲ್ಲಿಂದ ನಾನು ಆಟೋಗೆ ಗ್ಯಾಸ್ ಹಾಕ್ಸೋಣ ಅಂತ ಫುಲ್ ಟ್ಯಾಂಕ್ ಮಾಡ್ಸೋಣ ಅಂತ ಬಂಕ್ ಕಡೆ ಹೋಗುತ್ತೆ. ಅಂತೂ 800 ರೂಪಾಯಿಗೆ ಫುಲ್ ಟ್ಯಾಂಕ್ ಆಯಿತು. ನಮ್ಮ ಹಾಸನಿಗೆ ಪುನಃ ಬರ್ತೀವಿ ಅಂತ ಹೇಳ್ತಾ ಹೋಯ್ತಾ ದಾರಿಯಲ್ಲಿ ಸಿಕ್ಕಾಪಟ್ಟೆ ಸುಸ್ತಾಯ್ತಿತ್ತು. ಹಂಗೆ ಗಾಡಿ ಸೈಡ್ಗೆ ಹಾಕಿ ಬೆಳಗ್ಗೆ ಒಳ್ಳೆ ವ್ಯೂಸ್ ನೋಡೋಣ ಅಂತ ಸಹ ಸೂಪರ್ ಆಗಿತ್ತು ಕಣ್ರಿ. ವ್ಯೂಸ್ ಬೆಳಗ್ಗೆ ನೋಡೋಕ್ಕೇ ಚಂದ. ಸೊ ನಮ್ಮ ಚಾನಲ್ನ ಮತ್ತು ನನ್ನ ಪರಿಚಯ ಮಾಡ್ಕೊಳ್ಳೋದೇ ಮರ್ತಿದ್ದೆ. ಪ್ರದೀಪ್ PJSK ಕನ್ನಡಿಗ, ಊರು ಹಾಸನ, ವೃತ್ತಿ ಚಾಲಕ, ಯೂಟ್ಯೂಬ್ಗೆ ಹೊಸ ಮಾತಿಗೆ ಹೇಳಬ. ಸದ್ಯಕ್ಕೆ ನನ್ನ ಪರಿಚಯ ಇಷ್ಟು ಸಾಕು ಅಂತ ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಪರಿಚಯ ಮಾಡ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಮತ್ತು ಬೆಲ್ ಬಟನ್ನ ಜೋರಾಗಿ ಒತ್ತಿ ಅಂತ ನಮ್ಮ ಮಗಳು ಮುದ್ದಾಗಿ ನಿಮ್ಮ ಹತ್ರ ಕೇಳ್ಕೊತಿದ್ದಾಳೆ. ಅಲ್ಲಿಂದ ನಮ್ಮ ಪಯಣ ಒಂಚೂರು ಟೀ ಬ್ರೇಕ್ ತೊಗೊಂಡು ಮುಂದುವರಿಸ್ತು. ಸಪೋರ್ಟ್ ಮಾಡ್ತೀರಾ ಅಷ್ಟು ವಿಡಿಯೋಸ್ ಹಾಕೋಕ್ಕೆ ಆಸಕ್ತಿ ಸಿಗುತ್ತೆ. ಸಾಕ್ಷಿ ಏನು ಕುಯ್ದ? ಏನದು? ಮೆಣಸಿನ್ಕಾಯಿ ಎಲ್ಲ ಕಾಣೋದು, ತಡ್ನಿ ಕಾಳು, ಅಲಸಂದೆ ಕಾಳು. ಏನ ಜೋರಾಗಿಳು.
ತಿರುಗಾ ಮುರ್ಗ ಅದನ್ನೇ ಕೇಳ್ತಿದ್ರೆ ನೋಡ್ರಿ ನಮ್ಮ ಮಗ ಕ್ಯಾಕರ್ಸ್ ಮಕ್ಕೋಗ್ದ. ಅಲ್ಲಿಂದ ಒಂದು ಸ್ಮಾಲ್ ಬ್ರೇಕ್ ತಗೊಂಡು ಗೌಡಗೆರೆ ಕಡೆಗೆ ಪುನಃ ಪಯಣ ಸಾಗಿಸ್ತು. ಯಾರೆಲ್ಲ ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿದಿರೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅದಕ್ಕೋಸ್ಕರ ನಮ್ಮ ಕಮೆಂಟ್ ಬಾಕ್ಸ್ ಯಾವಾಗಲೂ ತೆರೆದ ಬಾಕ್ಸ್ ಥರ ಓಪನ್ ಆಗಿರುತ್ತೆ. ಕಮೆಂಟ್ ಮಾಡಿ, ಹೊಸಬ್ರು ಸಪೋರ್ಟ್ ಮಾಡಿ. ನಮಗಂತೂ ತುಂಬ ಖುಷಿಯಾಗಿತ್ತು. ಯಾವಾಗ ದೇವಸ್ಥಾನಕ್ಕೆ ಹೋಗ್ತೀವೋ ತಾಯಿ ನೋಡ್ತೀವೋ ಅಂತ ತುಂಬ ದಿನದಿಂದ ಆಸೆ ಇತ್ತು, ಹೋಗ್ಬೇಕು ಅಂತ. ಬಟ್ ಇವಾಗ ಟೈಮ್ ಬಂದಿದೆ. ಏನ್ ತಿಂತ ಡಿಸ್ಟರ್ಬ್ ಮಾಡ್ಬಾರ್ದಾ ಮೊದಲು ಬಿಟ್ಟು ಆಮೇಲೆ ಹೊಡಿತೀವಿ. ನಮ್ಮಪ್ಪ ನೆಮ್ಮದಿಲಿ ತಿನ್ನಕ್ಕೆ ಬಿಡ್ತಿಲ್ಲ ಅಂತ ಕ್ಯಾಕರ್ಸ್ ಮಕ್ಕೋಗೋದ್ಲು. ಆಯ್ತು ತಾಯಿ, ನೀ ಬ್ಯಾಟಿಂಗ್ ಮಾಡು ಅಂತ ನಮ್ಮ ಪಯಣ ಮುಂದೆ ಸಾಗಿಸ್ತು. ಮಕ್ಕಳು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ರು. ಅವ್ರ ಖುಷಿಗಂತೂ ಎಂಡೇ ಐತಿಲ್ಲ, ಅಷ್ಟು ಖುಷಿ ಪಡ್ತಾ ಇದ್ರು. ಆಲ್ಮೋಸ್ಟ್ ಇನ್ನು 20 ಕಿಲೋಮೀಟರ್ ಗೌಡಗೆರೆ ಚಾಮುಂಡೇಶ್ವರಿ. ದಾರಿ ಸಾಗಿದ್ದು ಗೊತ್ತಾಗಲಿಲ್ಲ, 155 ಕಿಲೋಮೀಟರ್ ಹಾಸನಿಂದ. ಸೊ ಆತ್ಮೀಯರೇ, ಮತ್ತೆ ಸಿಗೋದು ಅಂತ ಹೇಳ್ತಾ ನಮ್ಮ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ವಿ. ಪಾರ್ಟ್ 2 ಅಲ್ಲಿ ಮತ್ತೆ ಸಿಗ್ತೀವಿ. ಬಾಯ್. ಓಕೆ, ಎಲ್ಲರೂ ಹುಷಾರಾಗಿರಿ, ಆರೋಗ್ಯವಾಗಿರಿ, ಚೆನ್ನಾಗಿರಿ ಅಂತ ಹೇಳ್ತಾ ಇಲ್ಲಿಗೆ ನಮ್ಮ ವಿಡಿಯೋನ ಮತ್ತೆ ಸಿಗೋಣ.